ತಿರುಪತಿ ತಿಮ್ಮಪ್ಪನ ಬಗ್ಗೆ ಅನೇಕ ವಿಶೇಷತೆಗಳನ್ನ ಪ್ರತಿನಿತ್ಯ ರಾತ್ರಿ 9 ಗಂಟೆ ಹಾಗೆ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು 15ನೇ ಸಂಚಿಕೆ. ಇವತ್ತು ತಿರುಮಲದ ಬೆಟ್ಟದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಗಮನಿಸಿ. ಸಮುದ್ರದಿಂದ ಮೇಲೆದ್ದು ಬಂದ ತಿರುಮಲ. ತಿಮ್ಮಪ್ಪನ ಮಹಿಮೆಯ ಪ್ರತಿಬಿಂಬ ತಿರುಮಲ ಬೆಟ್ಟ. ತಿರುಮಲ ವಿಶ್ವವಿಖ್ಯಾತ ಆಧ್ಯಾತ್ಮಿಕ ಸ್ಥಳವಾಗಿದೆ. 7 ಬೆಟ್ಟಗಳ ಮೇಲೆ ಶ್ರೀನಿವಾಸನಷ್ಟೇ ಅಲ್ಲ, ಇಲ್ಲಿನ ಪ್ರಕೃತಿಯೂ ಅಷ್ಟೇ ವಿಶೇಷವಾಗಿದೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದ್ರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ. ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿ ತಿಮ್ಮಪ್ಪನ ಮಹಿಮೆ ತಿರುಮಲ ಬೆಟ್ಟದಲ್ಲಿ ಪ್ರತಿಬಿಂಬಿಸುತ್ತೆ ಅಂತಾನೆ ಭಕ್ತರು ನಂಬುತ್ತಾರೆ. ಯಾರು ಕೆತ್ತದಿದ್ದರೂ ಬೆಟ್ಟದ ತುಂಬೆಲ್ಲ ತಿಮ್ಮಪ್ಪನ ಆಕೃತಿಗಳನ್ನ ಭಕ್ತರು ಕಾಣುತ್ತಾರೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ. ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿಯ ಅಲಿಪಿರಿಯಿಂದ ಆರಂಭವಾಗಿ ಎತ್ತರದ ಬೆಟ್ಟಗಳು, ಕಣಿವೆಗಳು ಪ್ರತಿ ಹೆಜ್ಜೆಯಲ್ಲೂ ಭಕ್ತರ ಮನಸೂರೆಗೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಶೇಷಾಚಲಂ ಅರಣ್ಯ ಪ್ರದೇಶದಲ್ಲಿನ ಹಸಿರು ಪರಿಸರ ಭಕ್ತರ ಮನಸೂರೆಗೊಳ್ಳುತ್ತೆ. ಈ ಎಲ್ಲರ ನಡುವೆ ನಿಸರ್ಗ ಸೃಷ್ಟಿಸಿದ ವಿಸ್ಮಯಗಳಲ್ಲಿ ಶಿಲಾತೋರಣ ಕೂಡ ಒಂದು. ವೆಂಕಟೇಶ್ವರನ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಶಿಲಾತೋರಣದಲ್ಲಿ ದೈವತ್ವವನ್ನ ಕಾಣಬಹುದು. ಇದು ಸುಮಾರು 25 ಅಡಿ ಉದ್ದ ಮತ್ತು 10 ಅಡಿ ಎತ್ತರವಿದೆ. ಪ್ರಾಕೃತಿಕ ವಿಕೋಪಗಳ ನಡುವೆಯೂ ಇವತ್ತು ಬಲವಾಗಿ ಎದ್ದು ನಿಂತಿರುವುದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ನೀರಿನ ಹರಿವಿನ ಸವೆತದಿಂದ ಈ ಕಲ್ಲಿನ ಕಮಾನು ರೂಪುಗೊಂಡಿದೆ ಅಂತ ತಜ್ಞರು ಹೇಳ್ತಾರೆ. ಇಲ್ಲಿರುವ ಬಂಡೆಗಳು ಒಂದರ ಮೇಲೊಂದು ಪದರಗಳನ್ನು ಹೊದ್ದುಕೊಂಡು ಯಾತ್ರಾರ್ಥಿಗಳನ್ನ ಆಕರ್ಷಿಸುತ್ತವೆ. ಅಂತಹ ಕಮಾನುಗಳು ಪ್ರಪಂಚದ ಇತರ 2 ಸ್ಥಳಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇವೆ ಎನ್ನಲಾಗಿದೆ. ಸಂಶೋಧಕರ ಪ್ರಕಾರ ಅಮೆರಿಕದ ಉತಾಹ್ ಪ್ರದೇಶದಲ್ಲಿ ಇಂದ್ರಧನುಸ್ ತೋರಣ ಮತ್ತು ಇಂಗ್ಲೆಂಡ್ನ ಡಾಲ್ರಾಡಿಯನ್ ಶಿಲಾ ಸೇತು ಮಾತ್ರ ಇದೇ ರೀತಿ ರೂಪುಗೊಂಡಿದೆ. ಭೂವಿಜ್ಞಾನಿಗಳು ಅಂದಾಜು 250 ದಶಲಕ್ಷ ವರ್ಷಗಳ ಹಿಂದೆ ಈ ಶಿಲಾ ರಚನೆಯು ರೂಪುಗೊಂಡಿತು ಅಂತಾರೆ. ಭಕ್ತರು ತಿಮ್ಮಪ್ಪನ ಕೃಪೆಯಿಂದ ರೂಪುಗೊಂಡಿದೆ ಎಂತಾರೆ. ತಿಮ್ಮಪ್ಪನು ಧರಿಸಿರುವ ಶಂಖ ಮತ್ತು ಚಕ್ರಗಳು ಈ ಬಂಡೆಯ ಕಮಾನಿನ ರೂಪದಲ್ಲಿ ದರ್ಶನ ನೀಡುತ್ತವೆ ಅನ್ನೋದು ಕೆಲವು ಭಕ್ತರ ಆಳವಾದ ನಂಬಿಕೆಯಾಗಿದೆ. ಈ ಕಲ್ಲಿನ ಕಮಾನು ಒಂದು ಪ್ರಪಂಚದಿಂದ ಇನ್ನೊಂದಕ್ಕೆ ಒಂದು ಮಾರ್ಗವಾಗಿದೆ ಅಂತ ಸಹ ನಂಬಿಕೆ ಇದೆ. ಅತ್ಯಂತ ಸುಂದರವಾದ ಈ ಶಿಲಾಗೋಪುರಕ್ಕೆ ಭೇಟಿ ನೀಡಿದಂತಹ ಯಾತ್ರಾರ್ಥಿಗಳು ಮರೆಯಲಾಗದ ಸಿಹಿ ಅನುಭವವನ್ನ ಪಡೆಯುತ್ತಾರೆ. ತಿರುಮಲದಲ್ಲಿ ಸ್ವಾಭಾವಿಕವಾಗಿ ರೂಪುಗೊಂಡಿರುವ ರಣಂ ಎಂಬ ಶಿಲೆಯ ವಯಸ್ಸು ಸುಮಾರು 1400 ಮಿಲಿಯನ್ ವರ್ಷಗಳು. ದೇಶದಲ್ಲಿ 26 ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕಗಳು ಮತ್ತು ಭೂ ಪರಂಪರೆ ತಾಣಗಳನ್ನು ಗುರುತಿಸಿದೆ. ಅದರಲ್ಲಿ ತಿರುಮಲದಲ್ಲಿರುವ ಬಂಡೆ ಕಮಾನು ಕೂಡ ಒಂದು ಎನ್ನಲಾಗುತ್ತೆ. ಶಿಲೆ ಅಂದ್ರೆ ಕಲ್ಲು ಮತ್ತು ತೋರಣ ಅಂದ್ರೆ 2 ಲಂಬ ಸಾಲುಗಳನ್ನು ಜೋಡಿಸಲಾದ ಕಮಾನು. ಈ ಕಲ್ಲಿನ ಕಮಾನು 8 ಮೀಟರ್ ಉದ್ದ ಮತ್ತು 3 ಮೀಟರ್ ಅಗಲವಿದೆ. ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶ ಸಮುದ್ರದ ಒಳಗೆ ಹುದುಗಿತ್ತು. ಸಮುದ್ರದಿಂದ ಈ ಪ್ರದೇಶ ಮೇಲೇಳುವಾಗ ಭೂಮಿಯ ಪದರಗಳ ಚಲನೆಯಿಂದ ತಿರುಮಲದ 7 ಬೆಟ್ಟಗಳು ರೂಪುಗೊಂಡುವು ಅಂತ ವಿವರಿಸಲಾಗಿದೆ. ತಿರುಪತಿ ತಿಮ್ಮಪ್ಪನ ಬಗ್ಗೆ ಅನೇಕ ವಿಶೇಷತೆಗಳನ್ನ ಪ್ರತಿನಿತ್ಯ ರಾತ್ರಿ 9 ಗಂಟೆ ಹಾಗೆ ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು 15ನೇ ಸಂಚಿಕೆ. ಇವತ್ತು ತಿರುಮಲದ ಬೆಟ್ಟದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಗಮನಿಸಿ. ಸಮುದ್ರದಿಂದ ಮೇಲೆದ್ದು ಬಂದ ತಿರುಮಲ. ತಿಮ್ಮಪ್ಪನ ಮಹಿಮೆಯ ಪ್ರತಿಬಿಂಬ ತಿರುಮಲ ಬೆಟ್ಟ. ತಿರುಮಲ ವಿಶ್ವವಿಖ್ಯಾತ ಆಧ್ಯಾತ್ಮಿಕ ಸ್ಥಳವಾಗಿದೆ. 7 ಬೆಟ್ಟಗಳ ಮೇಲೆ ಶ್ರೀನಿವಾಸನಷ್ಟೇ ಅಲ್ಲ, ಇಲ್ಲಿನ ಪ್ರಕೃತಿಯೂ ಅಷ್ಟೇ ವಿಶೇಷವಾಗಿದೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದ್ರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ.
ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿ ತಿಮ್ಮಪ್ಪನ ಮಹಿಮೆ ತಿರುಮಲ ಬೆಟ್ಟದಲ್ಲಿ ಪ್ರತಿಬಿಂಬಿಸುತ್ತೆ ಅಂತಾನೆ ಭಕ್ತರು ನಂಬುತ್ತಾರೆ. ಯಾರು ಕೆತ್ತದಿದ್ದರೂ ಬೆಟ್ಟದ ತುಂಬೆಲ್ಲ ತಿಮ್ಮಪ್ಪನ ಆಕೃತಿಗಳನ್ನ ಭಕ್ತರು ಕಾಣುತ್ತಾರೆ. ತಿರುಮಲ ಬೆಟ್ಟವನ್ನ ದೂರದಿಂದ ನೋಡಿದರೆ ನಮಗೆ ಶ್ರೀನಿವಾಸನ ರೂಪವೇ ಎದ್ದು ಕಾಣುತ್ತೆ. ತಿರುಮಲದ ಮೊದಲ ಘಾಟ್ ರಸ್ತೆಯಲ್ಲಿ ಇರುವ ಶಿವಲಿಂಗದ ರೂಪಕ್ಕೆ ಕೈ ಮುಗಿದೆ ಭಕ್ತರು ಮುಂದೆ ಹೆಜ್ಜೆ ಇಡ್ತಾರೆ. ತಿರುಪತಿಯ ಅಲಿಪಿರಿಯಿಂದ ಆರಂಭವಾಗಿ ಎತ್ತರದ ಬೆಟ್ಟಗಳು, ಕಣಿವೆಗಳು ಪ್ರತಿ ಹೆಜ್ಜೆಯಲ್ಲೂ ಭಕ್ತರ ಮನಸೂರೆಗೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಶೇಷಾಚಲಂ ಅರಣ್ಯ ಪ್ರದೇಶದಲ್ಲಿನ ಹಸಿರು ಪರಿಸರ ಭಕ್ತರ ಮನಸೂರೆಗೊಳ್ಳುತ್ತೆ. ಈ ಎಲ್ಲರ ನಡುವೆ ನಿಸರ್ಗ ಸೃಷ್ಟಿಸಿದ ವಿಸ್ಮಯಗಳಲ್ಲಿ ಶಿಲಾತೋರಣ ಕೂಡ ಒಂದು. ವೆಂಕಟೇಶ್ವರನ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಶಿಲಾತೋರಣದಲ್ಲಿ ದೈವತ್ವವನ್ನ ಕಾಣಬಹುದು. ಇದು ಸುಮಾರು 25 ಅಡಿ ಉದ್ದ ಮತ್ತು 10 ಅಡಿ ಎತ್ತರವಿದೆ. ಪ್ರಾಕೃತಿಕ ವಿಕೋಪಗಳ ನಡುವೆಯೂ ಇವತ್ತು ಬಲವಾಗಿ ಎದ್ದು ನಿಂತಿರುವುದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ನೀರಿನ ಹರಿವಿನ ಸವೆತದಿಂದ ಈ ಕಲ್ಲಿನ ಕಮಾನು ರೂಪುಗೊಂಡಿದೆ ಅಂತ ತಜ್ಞರು ಹೇಳ್ತಾರೆ. ಇಲ್ಲಿರುವ ಬಂಡೆಗಳು ಒಂದರ ಮೇಲೊಂದು ಪದರಗಳನ್ನು ಹೊದ್ದುಕೊಂಡು ಯಾತ್ರಾರ್ಥಿಗಳನ್ನ ಆಕರ್ಷಿಸುತ್ತವೆ. ಅಂತಹ ಕಮಾನುಗಳು ಪ್ರಪಂಚದ ಇತರ 2 ಸ್ಥಳಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇವೆ ಎನ್ನಲಾಗಿದೆ. ಸಂಶೋಧಕರ ಪ್ರಕಾರ ಅಮೆರಿಕದ ಉತಾಹ್ ಪ್ರದೇಶದಲ್ಲಿ ಇಂದ್ರಧನುಸ್ ತೋರಣ ಮತ್ತು ಇಂಗ್ಲೆಂಡ್ನ ಡಾಲ್ರಾಡಿಯನ್ ಶಿಲಾ ಸೇತು ಮಾತ್ರ ಇದೇ ರೀತಿ ರೂಪುಗೊಂಡಿದೆ. ಭೂವಿಜ್ಞಾನಿಗಳು ಅಂದಾಜು 250 ದಶಲಕ್ಷ ವರ್ಷಗಳ ಹಿಂದೆ ಈ ಶಿಲಾ ರಚನೆಯು ರೂಪುಗೊಂಡಿತು ಅಂತಾರೆ. ಭಕ್ತರು ತಿಮ್ಮಪ್ಪನ ಕೃಪೆಯಿಂದ ರೂಪುಗೊಂಡಿದೆ ಎಂತಾರೆ. ತಿಮ್ಮಪ್ಪನು ಧರಿಸಿರುವ ಶಂಖ ಮತ್ತು ಚಕ್ರಗಳು ಈ ಬಂಡೆಯ ಕಮಾನಿನ ರೂಪದಲ್ಲಿ ದರ್ಶನ ನೀಡುತ್ತವೆ ಅನ್ನೋದು ಕೆಲವು ಭಕ್ತರ ಆಳವಾದ ನಂಬಿಕೆಯಾಗಿದೆ. ಈ ಕಲ್ಲಿನ ಕಮಾನು ಒಂದು ಪ್ರಪಂಚದಿಂದ ಇನ್ನೊಂದಕ್ಕೆ ಒಂದು ಮಾರ್ಗವಾಗಿದೆ ಅಂತ ಸಹ ನಂಬಿಕೆ ಇದೆ. ಅತ್ಯಂತ ಸುಂದರವಾದ ಈ ಶಿಲಾಗೋಪುರಕ್ಕೆ ಭೇಟಿ ನೀಡಿದಂತಹ ಯಾತ್ರಾರ್ಥಿಗಳು ಮರೆಯಲಾಗದ ಸಿಹಿ ಅನುಭವವನ್ನ ಪಡೆಯುತ್ತಾರೆ. ತಿರುಮಲದಲ್ಲಿ ಸ್ವಾಭಾವಿಕವಾಗಿ ರೂಪುಗೊಂಡಿರುವ ರಣಂ ಎಂಬ ಶಿಲೆಯ ವಯಸ್ಸು ಸುಮಾರು 1400 ಮಿಲಿಯನ್ ವರ್ಷಗಳು. ದೇಶದಲ್ಲಿ 26 ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕಗಳು ಮತ್ತು ಭೂ ಪರಂಪರೆ ತಾಣಗಳನ್ನು ಗುರುತಿಸಿದೆ. ಅದರಲ್ಲಿ ತಿರುಮಲದಲ್ಲಿರುವ ಬಂಡೆ ಕಮಾನು ಕೂಡ ಒಂದು ಎನ್ನಲಾಗುತ್ತೆ. ಶಿಲೆ ಅಂದ್ರೆ ಕಲ್ಲು ಮತ್ತು ತೋರಣ ಅಂದ್ರೆ 2 ಲಂಬ ಸಾಲುಗಳನ್ನು ಜೋಡಿಸಲಾದ ಕಮಾನು. ಈ ಕಲ್ಲಿನ ಕಮಾನು 8 ಮೀಟರ್ ಉದ್ದ ಮತ್ತು 3 ಮೀಟರ್ ಅಗಲವಿದೆ. ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶ ಸಮುದ್ರದ ಒಳಗೆ ಹುದುಗಿತ್ತು. ಸಮುದ್ರದಿಂದ ಈ ಪ್ರದೇಶ ಮೇಲೇಳುವಾಗ ಭೂಮಿಯ ಪದರಗಳ ಚಲನೆಯಿಂದ ತಿರುಮಲದ 7 ಬೆಟ್ಟಗಳು ರೂಪುಗೊಂಡುವು ಅಂತ ವಿವರಿಸಲಾಗಿದೆ. ವಿಪ್ರೋ